ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ ಕನ್ನಡಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಇದೇ ಹೊತ್ತಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಿಂದ ಮಿಸ್ ಆಗೋಕೆ ಬಿಡೋದಿಲ್ಲ ಅಂತ ಸ್ವತಃ ಡಿಸಿಎಂ ಡಿಕೆ ಭರವಸೆ ನೀಡಿದ್ದಾರೆ. ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ ಪ್ರಸಾದ್ ಆಯ್ಕೆ. 191 ಮತಗಳ ಅಂತರದಿಂದ ಗೆದ್ದು ಬೀಗಿದ ವೆಂಕಟೇಶ್. ತೀವ್ರ ಜಿದ್ದಾಜಿದ್ದಿ ಸೃಷ್ಟಿಸಿದ್ದ ಕೆಎಸ್ಸಿಎ ಅಧ್ಯಕ್ಷ ಚುನಾವಣೆಯಲ್ಲಿ ವೆಂಕಟೇಶ ಪ್ರಸಾದ್ ಗೆದ್ದು ಬೀಗಿದ್ದಾರೆ. ಈ ಮೂಲಕ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಗದ್ದುಗೆಯನ್ನ ಅನಿಲ್ ಕುಂಬ್ಳೆ ಹಾಗೂ ಜಾವಗಲ್ ಶ್ರೀನಾಥ್ ಬಣ ಅಲಂಕರಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತದಾನ ನಡೆಯಿತು. ಕೆಎಸ್ಸಿಎ ಅಧ್ಯಕ್ಷ ಪಟ್ಟಕ್ಕಾಗಿ ಬ್ರಿಜೇಶ್ ಪಟೇಲ್ ಬಣದಿಂದ ಶಾಂತಕುಮಾರ್ ಹಾಗೂ ಅನಿಲ್ ಕುಂಬ್ಳೆ ಶ್ರೀನಾಥ್ ಬೆಂಬಲದಿಂದ ವೆಂಕಟೇಶ ಪ್ರಸಾದ್ ಕಣದಲ್ಲಿ ಇದ್ರು. ಒಟ್ಟು 16 ಸ್ಥಾನಗಳಿಗೆ ಕೆಎಸ್ಸಿಎ ಸದಸ್ಯರು ಮತ ಚಲಾಯಿಸಿದ್ರು. ವೆಂಕಟೇಶ ಪ್ರಸಾದ್ ಪರ 749 ಮತ ಚಲಾವಣೆ ಆದ್ರೆ ಶಾಂತಕುಮಾರ್ 558 ಮತ ಗಳಿಸಿದ್ದಾರೆ. 191 ಮತಗಳ ಅಂತರದಿಂದ ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್, ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಎ ನೂತನ ಅಧ್ಯಕ್ಷ ವೆಂಕಟೇಶ ಪ್ರಸಾದ್ ಕಳೆದ 3 ವರ್ಷದಲ್ಲಿ ಆಗಿರುವ ಎಲ್ಲ ಅನಾಹುತಗಳು ಸರಿಯಾಗಬೇಕು, ಬೆಂಗಳೂರಿಗೆ ಮತ್ತೆ ಕ್ರಿಕೆಟ್ ವಾಪಸ್ ತರಬೇಕು ಅಂದ್ರು. ಲಾಸ್ಟ್ 3 ವರ್ಷದಲ್ಲಿ ಏನೇನು ಅನಾಹುತಗಳಾಯ್ತು, ಅದು ಯಾವ ತರ ಅನಾಹುತ ಅಂತಂದ್ರೆ ನಾನು ಬರೀ ಕಾಲ್ ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಕ್ರಿಕೆಟ್ ನಲ್ಲಿ ಕೂಡ ಅಷ್ಟೇ ಅನಾಹುತ. ಕ್ರಿಕೆಟ್ ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ, ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ, ಮೊಪೋಸಲ್ ಸೆಂಟರ್ಸ್ ನಲ್ಲಿ ಇದ್ದಿದ್ದಂತ ಒಂದು ಸ್ಟೇಡಿಯಂಗಳು ಇರಲಿಲ್ಲ, ಅಕಾಡೆಮೀಸ್ ಡಿಫಂಕ್ಟ್ ಆಗ್ಬಿಟ್ಟಿತ್ತು, ಮತ್ತೆ ಗ್ರೌಂಡ್ಸ್ಗಳು ನಮ್ಮ ಕೈಯಿಂದ ಜಾರೋಗಿತ್ತು. ಇಲ್ಲಿ ನಾವು ಫಸ್ಟ್ ಕ್ರಿಕೆಟ್ ನ ವಾಪಸ್ ತಗೊಂಡ್ಬರ್ಬೇಕು. ಕ್ರಿಕೆಟ್ ಅಂದ್ರೆ ನಾವು ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ, ಲೋಕಲ್ ಕ್ರಿಕೆಟ್ಗಳಲ್ಲಾಗಲಿ, ಹಾಗೆ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ವಾಪಸ್ ತಗೊಂಡ್ಬರ್ಬೇಕಾಗತ್ತೆ. IPL ಮ್ಯಾಚಸ್ಗಳನ್ನ ಬಿಟ್ಕೊಡ್ಬಾರ್ದು, ನಾವು ಕೊಡೋದಿಕ್ಕಾಗೋದಿಲ್ಲ. ಸೊ ಅದನ್ನ ನಾವು ಉಳಿಸ್ಕೊಳ್ಬೇಕು. ವೆಂಕಟೇಶ್ ಪ್ರಸಾದ್ಗೆ ಬೆಂಬಲ ಸೂಚಿಸಿದ್ದ ಅನಿಲ್ ಕುಂಬ್ಳೆ, ಚಿನ್ನಸ್ವಾಮಿಗೆ ಮತ್ತೆ ಅಭಿಮಾನಿಗಳು ಬರಬೇಕು, ಯುವಕರು ಕ್ರಿಕೆಟ್ ಆಡುವ ಕನಸು ಚಿಗುರೊಡೆಯಬೇಕು ಅಂದ್ರು. ಕ್ರಿಕೆಟ್ ಮತ್ತೊಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರಬೇಕು. ಕ್ರಿಕೆಟರ್ಗೆ ಆ ಒಂದು ಕನಸಿರುತ್ತಲ್ಲ, ಚಿಕ್ಕ ಹುಡುಗರಿಗೆ ಹುಡುಗಿಯರಿಗೆ ಕನಸಿರುತ್ತೆ, ಕ್ರಿಕೆಟ್ ಆಡಬೇಕು ನಾನು ಕರ್ನಾಟಕಕ್ಕೆ ಹಾಗೂ ಭಾರತಕ್ಕೆ ಅಂತ. ಆ ಕನಸಿಗೆ ಇವರು ಖಂಡಿತ ಅವ್ರನ್ನ ನಿರಾಶೆ ಮಾಡಲ್ಲ ಅಂತ ನನ್ನ ಒಂದು ಭಾವನೆ. 2026ರ IPL ಮ್ಯಾಚ್ ಬೆಂಗಳೂರಲ್ಲೂ ನಡೆಯುತ್ತೆ. ಆರ್ಸಿಬಿ ಅಭಿಮಾನಿಗಳಿಗೆ ಡಿಸಿಎಂ ಡಿಕೆ ಗುಡ್ ನ್ಯೂಸ್. ಕೆಎಸ್ಸಿಎ ಚುನಾವಣೆ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಮತ ಚಲಾಯಿಸುವುದಕ್ಕೆ ಬಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ 2026ರ IPL ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. IPL ಪಂದ್ಯಗಳು ಬೆಂಗಳೂರನ್ನ ಬಿಟ್ಟು ಹೋಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ರು. ನಾನು ಕೂಡ ಒಬ್ಬ ಕ್ರಿಕೆಟ್ ಅಭಿಮಾನಿ, ಮುಂದೆ ಅನಾಹುತ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಅನಾಹುತ ಆಗಿದೆ, ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಮತ್ತೆ IPL ಪಂದ್ಯ ನಡೆಯುತ್ತೆ ಅಂತ ಡಿಕೆ ಹೇಳಿರೋದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ.
ಬೇಕಾಗಿರೋದೇ ಕಾನ್ಫಿಡೆನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಎವ್ರಿಥಿಂಗ್. ಕೈ ಬಿಟ್ಟು ಹೋಗಕ್ಕೆ RCB ಫ್ಯಾನ್ಸು ಬಿಡಲ್ಲ ರೀ. ನೆಗಡಿ ಅಂದ ತಕ್ಷಣ ಮುಗ್ನೆ ಕುಯ್ಯಕ್ಕಾಗಲ್ಲ. ಅದೇ ತರ ಇದುವೆ ಹಿಂದೆ ಏನೋ ಒಂದು ಘಟನೆ ನಡೆದಿತ್ತು, ಮುಂದೆ ಘಟನೆ ನಡಿಬಾರ್ದು. ಆ ತರ ಎಚ್ಚರ ವಹಿಸಿ ಈ ಸಲ RCB ಆಡಬೇಕು. ಅದೇ ಉಪಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ನಾವು ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದೇವೆ. ಒಟ್ಟಾರೆ KCCA ನೂತನ ಅಧ್ಯಕ್ಷರು ಬಂದಿದ್ದಾರೆ. ಬೆಂಗಳೂರಿನಿಂದ IPL ಪಂದ್ಯಗಳು ಸ್ಥಳಾಂತರವಾಗುವುದಕ್ಕೆ ಬಿಡಲ್ಲ ಅಂತ DCM ಹೇಳಿದ್ದಾರೆ. ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ನೆಪ ಮಾತ್ರಕ್ಕೆ ಇರದೆ ಹೆಚ್ಚೆಚ್ಚು ಪ್ರತಿಭೆಗಳನ್ನ ಹುಟ್ಟು ಹಾಕುವಂತಾಗಬೇಕು. ಕಿರಣ್ ಸೂರ್ಯ, TV9 ಬೆಂಗಳೂರು.